Hello everyone, I am Santosh. Today we are going to discuss the next categories of user defined functions. Already last class ನಲ್ಲಿ two categories of user defined functions ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಇವತ್ತು ನಾವು other two categories ಬಗ್ಗೆ ಸ್ಟಡಿ ಮಾಡೋಣ. And the third category is ಅದೇನು function with arguments and no return value. ಅಂದ್ರೆ ಇಲ್ಲಿ ನಾವು ಆರ್ಗ್ಯುಮೆಂಟ್ಸ್ ಅನ್ನ ಪಾಸ್ ಮಾಡ್ತೀವಿ, ಬಟ್ ಅಲ್ಲಿಂದ ನಮಗೆ ಆನ್ಸರ್ ರಿಟರ್ನ್ ಆಗೋದಿಲ್ಲ. ಅಲ್ಲಿಂದ ಅಂದ್ರೆ ಏನು, ಫಂಕ್ಷನ್ ಡೆಫಿನಿಷನ್ ಇಂದ ಟಾಸ್ಕ್ ಆದ್ಮೇಲೆ ಅಲ್ಲಿಂದ ವಾಪಸ್ ಎಲ್ಲಿ ಬರೋದಿಲ್ಲ, ಅದು ಕಾಲರ್ಗೆ ಬರೋದಿಲ್ಲ. ಕಾಲರ್ ಮೀನ್ಸ್ ಕಾಲಿಂಗ್ ಫಂಕ್ಷನ್ಗೆ ರಿಸಲ್ಟ್ ವಾಪಸ್ ರಿಟರ್ನ್ ಆಗೋದಿಲ್ಲ. ಅದಕ್ಕೋಸ್ಕರ ದೇ ಕಾಲ್ ಇಟ್ ಆಸ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂ. ಓಕೆ, ವಾಟ್ ಇಟ್ ಈಸ್ ಅಂತ ಬರೋಣ. ಇನ್ ದಿಸ್ ಟೈಪ್ or a function that takes parameters but does not return a value to the caller. I will write here, in this type, sorry, wait a minute. In this type, a function takes parameters. A function takes parameters from the caller but does not return any value to the caller. That's why they call it as function with arguments and no return value. ಅಂದ್ರೆ ಫಂಕ್ಷನ್ ಈ ತರಾನು ಇರಬಹುದು. ದೇರ್ ಇಸ್ ನೋ ಸ್ಟ್ರಿಕ್ಟ್ ರೂಲ್ ದಟ್ ಆರ್ಗ್ಯುಮೆಂಟ್ ಅನ್ನ ಪಾಸ್ ಮಾಡಲೇಬೇಕು, ಅಲ್ಲಿಂದ ಒಂದು ರಿಟರ್ನ್ ವ್ಯಾಲ್ಯೂ ಬರಲೇಬೇಕು ಅಂತ ಏನಿಲ್ಲ. ನೀವು ಈ ತರಾನು ಫಂಕ್ಷನ್ ಬರೀಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಲೆಟ್ ಅಸ್ ಸಿ. ಪ್ಯಾರಾಮೀಟರ್ಸ್ ಇಲ್ಲಿ ಇರ್ತಾವ? ಎಸ್, ಬಿಕಾಸ್ ಆರ್ಗ್ಯುಮೆಂಟ್ಸ್ ಅನ್ನ ಪಾಸ್ ಮಾಡ್ತೀವಿ ಅಂದ್ರೆ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಅವು ರಿಸೀವ್ ಆಗ್ತವೆ. They are called as parameters. They are just the copied values. Okay, parameters are present. Parameters are present in the function definition. Present in the function definition. But return value ಇರೋದಿಲ್ಲಲ್ಲ. ರಿಟರ್ನ್ ವ್ಯಾಲ್ಯೂ ಇದ್ರೆ, ಇಂಟಿಜರ್ ಟೈಪ್ ಇದ್ರೆ ಇಟ್ ಈಸ್ ಇಂಟ್ ಅಂತ ಬರಿತೀವಿ. ರಿಟರ್ನ್ ಟೈಪ್ ಏನೋ ರಿಟರ್ನ್ ಮಾಡಕತ್ತಿಲ್ಲ ಅಂದ್ರೆ ನಾವು ಏನ್ ಬರಿಬೇಕು? ದ ರಿಟರ್ನ್ ಟೈಪ್ ಈಸ್ ವೈಡ್. ದ ರಿಟರ್ನ್ ಟೈಪ್ ಈಸ್ ವೈಡ್ ಅಂತ ಬರಿಬೇಕು. ಓಕೆ, ವೈಡ್ ಮೀನ್ಸ್ ನಥಿಂಗ್ ಈಸ್ ರಿಟರ್ನ್ಡ್. ಇಂಟಿಜರ್ ವ್ಯಾಲ್ಯೂ ರಿಟರ್ನ್ ಆಗ್ತಿದ್ರೆ ನಾವು ಇಂಟ್ ಅಂತ ಬರಿತಾ ಇದ್ವಿ. ಅದೇ ಫ್ಲೋಟ್ ವ್ಯಾಲ್ಯೂ ರಿಟರ್ನ್ ಆಗ್ತಿದ್ರೆ ಫ್ಲೋಟ್ ಅಂತ ಬರಿತೀವಿ. ಏನೂ ರಿಟರ್ನ್ ಆಗ್ತಾ ಇಲ್ಲ, ಬಿಕಾಸ್ ನೋ ರಿಟರ್ನ್ ವ್ಯಾಲ್ಯೂ ಅಂತ ಇದೆಯಲ್ಲ ಇದು. ಅದಕ್ಕೋಸ್ಕರ ಯು ಶುಡ್ ಯೂಸ್ ವೈಡ್ ಆಸ್ ಎ ರಿಟರ್ನ್ ಟೈಪ್ ವೆನ್ ಎವರ್ ಯು ಆರ್ ಕ್ರಿಯೇಟಿಂಗ್ ದಿಸ್ ಟೈಪ್ ಆಫ್ ಫಂಕ್ಷನ್. ಓಕೆ, ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್. ನಾನು ಆಲ್ರೆಡಿ ಏನ್ ಎಕ್ಸಾಂಪಲ್ ಯೂಸ್ ಮಾಡಿದ್ದೀನಿ ಅದನ್ನೇ ಡಿಫರೆಂಟ್ ವೇನಲ್ಲಿ ಬರಿತಾ ಇದ್ದೀವಿ. ನೋಡೋಣ ಇವಾಗ. ಹೌ ಟು ರೈಟ್ ಹ್ಯಾಶ್ ಇನ್ಕ್ಲೂಡ್. ಅದೇ ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ತೀನಿ. ಮೀನ್ಸ್ ಎಡಿಷನ್ ಆಫ್ ಟೂ ನಂಬರ್ಸ್. ಅದನ್ನೇ ಏನ್ ಮಾಡೋಣ ಈಗ. ವಿತ್ ದಿಸ್ category we are going to write it. Okay, I want to use void main. Let us declare the function. Add ಅನ್ನೋ ಫಂಕ್ಷನ್ ನ ಈಗ ಡಿಕ್ಲೇರ್ ಮಾಡೋಣ. and no value is returned means ಏನ್ ಬರಿಬೇಕಿಲ್ಲಿ? void add. ಬಿಕಾಸ್ ಅಲ್ಲಿಂದ ಏನೋ ಆನ್ಸರ್ ನಮಗೆ ಬರೋದೇ ಇಲ್ಲ. ಬಟ್ ಇಲ್ಲಿಂದ ಫಂಕ್ಷನ್ ಕಾಲ್ ಇಂದ ವಿ ಆರ್ ಗೋಯಿಂಗ್ ಟು ಸೆಂಡ್ ದ ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ ಸೆಂಡ್ ಮಾಡ್ತಾ ಇರ್ತೀವಿ. ಏನೇನ್ ಸೆಂಡ್ ಮಾಡ್ರಿ? 2 ವೇರಿಯೇಬಲ್ ಅನ್ನ ಸೆಂಡ್ ಮಾಡ್ರಿ. ಬಿಕಾಸ್ ಎಡಿಷನ್ ಆಗಕ್ಕೆ ವಿ ನೀಡ್ 2 ವೇರಿಯೇಬಲ್ಸ್. ಓಕೆ, ಇಂಟ್ ಎ ಇಂಟ್ ಬಿ ಅಂತ ಬರೆದಿದ್ದೀನಿ. ಓಕೆ, ಲೆಟ್ ಅಸ್ ಪುಟ್ ಸಮ್ ವ್ಯಾಲ್ಯೂಸ್ ಇನ್ಸೈಡ್ ಎ ಅಂಡ್ ಬಿ. ಎ ನಲ್ಲಿ ಒಂದು ವ್ಯಾಲ್ಯೂ ಹಾಕ್ತೀನಿ ಇಲ್ಲೇ, ಆರ್ ನೀವು ಯೂಸರ್ ಕಡೆಯಿಂದ ಇನ್ಪುಟ್ಸ್ ತಗೋಬಹುದು. ಫಾರ್ ಎಕ್ಸಾಂಪಲ್
ಎಂಟರ್ ವ್ಯಾಲ್ಯೂ ಫಾರ್ ಎ, ಎಂಟರ್ ವ್ಯಾಲ್ಯೂ ಫಾರ್ ಬಿ ಅಂತ ಎಕ್ಸೆಪ್ಟ್ ಮಾಡ್ರಿ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಎ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 10 ಅಂತ ನಾನು ಹಾಕಿದ್ದೀನಿ ಈಗ. ಓಕೆ, ಇದು ಒರಿಜಿನಲ್ ವ್ಯಾಲ್ಯೂಸ್. ಇಲ್ಲಿ ಮೇನ್ ಫಂಕ್ಷನ್ ಅಲ್ಲಿ ಇರ್ತಾವಲ್ಲ, ಇವಕ್ಕೇನಂತಾರೆ ಒರಿಜಿನಲ್ ವ್ಯಾಲ್ಯೂಸ್ ಅಂತ ಕರಿತೀವಿ. ನಾವು ಯು ಕಾಲ್ ದ ಫಂಕ್ಷನ್ ಕಾಲ್ ಮಾಡೋಣ. ಯಾವ ಫಂಕ್ಷನ್ ಅದು? ಆಡ್ ಫಂಕ್ಷನ್ ಕಾಲ್ ಮಾಡಿ ಆರ್ಗ್ಯುಮೆಂಟ್ಸ್ ಅನ್ನ ನಾವು ಪಾಸ್ ಮಾಡ್ತೀವಿ. ಯಾವ ಆರ್ಗ್ಯುಮೆಂಟ್ಸ್ ಕೊಟ್ಟು ಕಳಿಸ್ತೀರಿ? ಬಿಕಾಸ್ ಯು ವಾಂಟ್ ಟು ಡೂ ಎಡಿಷನ್ ಮಾಡಕ್ಕೆ ಏನೇನು ಕೊಟ್ಟು ಕಳಿಸ್ಬೇಕು? ಇಲ್ಲಿಂದ 2 ವೇರಿಯೇಬಲ್ಸ್, ಅದು ಯಾವ್ದ್ಯಾವ್ದು? ಎ ಅಂಡ್ ಬಿ. ವಾಪಸ್ ಅಂತೂ ಏನೋ ರಿಟರ್ನ್ ಆಗಂಗೆ ಇಲ್ಲ. ಡೋಂಟ್ ವರಿ ಅಬೌಟ್ ಸ್ಟೋರಿಂಗ್. ಓಕೆ, ಲೆಟ್ ಅಸ್ ರೈಟ್ ದ ಆಕ್ಚುಯಲ್ ಕೋಡ್ ಫಾರ್ ಎಡಿಷನ್ ಎಲ್ಲಾಗುತ್ತೋ ಆ ಆಕ್ಚುಯಲ್ ಕೋಡ್ ಅನ್ನ ಇಲ್ಲಿ ಬರೋಣ. ವೈಡ್ ಆಡ್ ಹೆಂಗ್ ಡಿಕ್ಲೇರ್ ಮಾಡಿರ್ತೀರಿ ಅದೇ ಟೈಪ್ ಇಲ್ಲಿ ಬರೀರಿ. ಸಿಂಪಲ್, ಇಂಟ್ ಎ ಇಂಟ್ ಬಿ. 2 ವ್ಯಾಲ್ಯೂಸ್ ರಿಸೀವ್ ಆಯ್ತಾ? ಇವು ಏನು? ಕಾಪಿಡ್ ವ್ಯಾಲ್ಯೂಸ್. ದೇ ಆರ್ ನಾಟ್ ಆಕ್ಚುಯಲ್ ವ್ಯಾಲ್ಯೂಸ್. ಅವು ಆಕ್ಚುಯಲ್ ವ್ಯಾಲ್ಯೂಸ್ ಇರೋದಿಲ್ಲ, ಕಾಪಿಡ್ ವ್ಯಾಲ್ಯೂಸ್ ಇರ್ತಾವೆ. ಇಲ್ಲಿ ನೀವು ಎಕ್ಸ್ ಅಂಡ್ ವೈ ಅಂತಾನು ತಗೋಬಹುದು, ನೋ ಇಶ್ಯೂ. ಓಕೆ, ಅಲ್ಲಿ ಕಳಿಸಿದ್ದು ಎ ವ್ಯಾಲ್ಯೂ ಆ 5 ಇಲ್ಲಿ ಸ್ಟೋರ್ ಆಗುತ್ತೆ, ಬಿ ವ್ಯಾಲ್ಯೂ 10 ಅನ್ನೋದನ್ನು ಬಿ ನಲ್ಲಿ ಸ್ಟೋರ್ ಆಗುತ್ತೆ. ಲೆಟ್ ಅಸ್ ಫೈಂಡ್ ಎಡಿಷನ್ ಆಪರೇಷನ್ ಮಾಡೋಣ ಈಗ. ಅದಕ್ಕೋಸ್ಕರ ವಿ ನೀಡ್ ಅನದರ್ ವೇರಿಯೇಬಲ್ ಇಂಟ್ ಸಿ ಅಂತ ತಗೋತೀನಿ. ನಾವು ಕ್ಯಾಲ್ಕುಲೇಟ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಈ ಸಿ ಅನ್ನ ವಾಪಸ್ ಕೊಟ್ಟು ಕಳಿಸ್ಬೇಕೋ ಬೇಡ? ನೋ ರಿಟರ್ನ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ನೋ ನೀಡ್ ಟು ಸೆಂಡ್ ಇಟ್, ಅಂದ್ರೆ ಇಲ್ಲೇ ಅದನ್ನ ಪ್ರಿಂಟ್ ಮಾಡಬೇಕಾಗುತ್ತೆ ನಾವು. ಬಿಕಾಸ್ ವಿ ನೀಡ್ ರಿಸಲ್ಟ್. ಪ್ರಿಂಟ್ ಎಫ್ ಎಡಿಷನ್ ಇಸ್ ಈಕ್ವಲ್ ಟು %d/n, ಪ್ರಿಂಟ್ ದ ರಿಸಲ್ಟ್. ಆನ್ಸರ್ ಅಂತೂ ರಿಟರ್ನ್ ಆಗಲಿಲ್ಲ, ಬಟ್ ಎಡಿಷನ್ ಆಯ್ತಲ್ಲ, ಇಟ್ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇದರಲ್ಲಿ ಏನು ಗೊತ್ತಾಗ್ಲಿಲ್ಲ, ಜಸ್ಟ್ ಅಬ್ಸರ್ವ್ ಒನ್ಸ್ ಅಗೇನ್. ಮೇನ್ ಫಂಕ್ಷನ್ ಡಿಕ್ಲೇರ್ ಮಾಡಿದ್ವಿ, ಆಡ್ ಅನ್ನೋ ಫಂಕ್ಷನ್ ಡಿಕ್ಲೇರ್ ಮಾಡಿದ್ವಿ. ನೋ ರಿಟರ್ನ್ ವ್ಯಾಲ್ಯೂ ಅಂದ್ರೆ ವೈಡ್ ಯೂಸ್ ಮಾಡಬೇಕು, ಬಟ್ ವಿತ್ ಆರ್ಗ್ಯುಮೆಂಟ್ಸ್ ಅಂದ್ರೆ 2 ಆರ್ಗ್ಯುಮೆಂಟ್ಸ್ ನೀವು ಪಾಸ್ ಮಾಡಲೇಬೇಕಾಗುತ್ತೆ. ಈ 2 ಆರ್ಗ್ಯುಮೆಂಟ್ಸ್ ಅಲ್ಲಿ ಪಾಸ್ ಆದ್ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಕ್ಯಾಲ್ಕುಲೇಷನ್ ಆಗಿ ಏನೋ ಆನ್ಸರ್ ರಿಟರ್ನ್ ಆಗೋದಿಲ್ಲ ಅಂದ್ರೂ ಇದು ಎಡಿಷನ್ ಆಗ್ಲೇಬೇಕಲ್ಲ. ಎಡಿಷನ್ ಆಗಿ ಅಲ್ಲಿ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗಲೇಬೇಕು. ದಟ್ಸ್ ವೈ ಫಂಕ್ಷನ್ ಡೆಫಿನಿಷನ್ ಅಲ್ಲಿನೇ ಪ್ರಿಂಟ್ ಎಫ್ ನಾವು ಯೂಸ್ ಮಾಡಿ ವಿ ಕ್ಯಾನ್ ಡೂ ಎಡಿಷನ್ process. We can print the addition process. Finally, we have the result in C. ಅರ್ಥ ಆಯ್ತಾ? ವೆರಿ ಸಿಂಪಲ್. ಲೆಟ್ ಅಸ್ ಗೋ ವಿತ್ ದ ಲಾಸ್ಟ್ ಕ್ಯಾಟಗರಿ. ಲಾಸ್ಟ್ ಕ್ಯಾಟಗರಿ ಯಾವುದು? ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ವಿತ್ ಎ ರಿಟರ್ನ್ ವ್ಯಾಲ್ಯೂ. ಇದನ್ನೇ ನಾವು ಕಾಮನ್ ಆಗಿ ಬರಿತೀವಿ ಎಲ್ಲರೂ. ಆರ್ಗ್ಯುಮೆಂಟ್ಸು ಪಾಸ್ ಮಾಡ್ತೀವಿ, ರಿಟರ್ನ್ ಆಗಿ ವ್ಯಾಲ್ಯೂನು ಪಡ್ಕೋತೀವಿ. ಇದು ಕಾಮನ್ ವೇ ಆಫ್ ರೈಟಿಂಗ್ ದ ಫಂಕ್ಷನ್. ಅದನ್ನ ಹೇಗೆ ಬರೆಯೋದು ಅಂತ ನೋಡೋಣ. ಓಕೆ, ಲೆಟ್ ಅಸ್ ಡಿಸ್ಕಸ್ ದಿ ನೆಕ್ಸ್ಟ್ ಕ್ಯಾಟಗರಿ ಆಫ್ ಫಂಕ್ಷನ್, ದಟ್ ಈಸ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ವಿತ್ ಎ ರಿಟರ್ನ್ ವ್ಯಾಲ್ಯೂ. ಕಾಮನ್ ಆಗಿ ನಾವು ಇದನ್ನೇ ಈ ಟೈಪ್ ಕ್ಯಾಟಗರಿನೇ ಪ್ರೋಗ್ರಾಮ್ ಬರಿತಾ ಇರ್ತೀವಿ. ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಇದೇನಂತ ನೋಡೋಣ. ಓಕೆ, ಇನ್ ದಿಸ್ ಟೈಪ್ a function takes the parameters, accepts the parameters, and it also returns a value to the caller. ಇದು ನೀವು ಹೆಡ್ಡಿಂಗ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಫಂಕ್ಷನ್ ನಲ್ಲಿ ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಇರ್ತಾವೆ, ಪ್ಲಸ್ ರಿಸಲ್ಟ್ ಕೂಡ ರಿಟರ್ನ್ ಆಗುತ್ತೆ. ಓಕೆ, ಇನ್ ದಿಸ್ ಟೈಪ್ ಎ ಫಂಕ್ಷನ್ takes the parameters or accepts the parameters, accepts or takes the parameters and returns a value to the caller, returns a value to the caller. ಕಾಲಿಂಗ್ ಫಂಕ್ಷನ್ಗೆ ವ್ಯಾಲ್ಯೂ ಕೂಡ ರಿಟರ್ನ್ ಮಾಡುತ್ತೆ. ಕಾಲಿಂಗ್ ಫಂಕ್ಷನ್ ಇಂದ ಆರ್ಗ್ಯುಮೆಂಟ್ಸ್ ಗಳನ್ನ ಎಕ್ಸೆಪ್ಟ್ ಮಾಡುತ್ತೆ. ಓಕೆ,
ನೋಡಿ, ಕನ್ಫ್ಯೂಸ್ ಆಗಬೇಡಿ. ಆರ್ಗ್ಯುಮೆಂಟ್ಸ್ ಮತ್ತು ಪ್ಯಾರಾಮೀಟರ್ ಅಂದ್ರೆ ಏನು ಅಂತ. ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು? ಫಂಕ್ಷನ್ ಕಾಲ್. ಮೇನ್ ಫಂಕ್ಷನ್ ಅಲ್ಲಿ ಏನು ವ್ಯಾಲ್ಯೂಸ್, ಒರಿಜಿನಲ್ ವ್ಯಾಲ್ಯೂಸ್ ಇರ್ತಾವ ಅವಕ್ಕೆ ಏನಂತಾರೆ? ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಇಲ್ಲಿಂದ ಏನ್ ಪಾಸ್ ಆಗಿ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಕಾಪಿ ಆಗುತ್ತಲ್ಲ, ಅದೇನು? ಕಾಪಿಡ್ ವ್ಯಾಲ್ಯೂಸ್. ದೇ ಆರ್ ನಾಟ್ ಆಕ್ಚುಯಲ್ ವ್ಯಾಲ್ಯೂಸ್, ದೇ ಆರ್ ಕಾಪಿಡ್ ವ್ಯಾಲ್ಯೂಸ್ ಬಿಕಾಸ್ ದೇ ಆರ್ ನಾಟ್ ಇನ್ ದಿ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಅಲ್ಲಿ ಅವು ಇರೋದಿಲ್ಲಲ್ಲ, ಅದಕ್ಕೆ ಏನಂತಾರ ಅವರು? ಕಾಪಿಡ್ ವ್ಯಾಲ್ಯೂಸ್ ಅಂತ ಕರೀತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಫಾರ್ಮಲ್ ಪ್ಯಾರಾಮೀಟರ್ಸ್. ಓಕೆ, ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಅಂಡ್ ಇಲ್ಲಿ ಪ್ಯಾರಾಮೀಟರ್ಸ್ ಆರ್ ಪ್ರೆಸೆಂಟ್. ಪ್ಯಾರಾಮೀಟರ್ಸ್ ಆರ್ present in the function definition. In the function definition. And even we have a return value. ಅದೇ ಎಕ್ಸಾಂಪಲ್ ಅನ್ನ ನಾನು ಈಗ ಈ ಕ್ಯಾಟಗರಿನಲ್ಲಿ ಹೇಗೆ ಬರಿಬಹುದು ಅಂತ ನೋಡೋಣ. ಕಾಮನ್ ಆಗಿ ನಾವು ಇದನ್ನ ಬರಿತಾ ಇರ್ತೀವಿ. ಲೆಟ್ ಅಸ್ ಸಿ. ವಿಲ್ ಗೋ ವಿತ್ ಹ್ಯಾಶ್ include stdio.h and we have void main. ಇಲ್ಲಿ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಮೊದಲು ಫಂಕ್ಷನ್ ಡಿಕ್ಲೇರ್ ಮಾಡಿಬಿಡಿ. ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಎಡಿಷನ್ ಆದ ತಕ್ಷಣ ವ್ಯಾಲ್ಯೂ ಯಾವ ಟೈಪ್ ರಿಟರ್ನ್ ಆಗುತ್ತೆ? ಇಂಟ್. ಎಡಿಷನ್ಗೆ ಫಂಕ್ಷನ್ ನೇಮ್ ಏನು ಕೊಡ್ತಾ ಇದ್ದೀರಿ? ಆ್ಯಡ್. ಇಲ್ಲಿಂದ ವ್ಯಾಲ್ಯೂಸ್ ಕಳಿಸ್ತಾ ಇದ್ದೀರಿ. ಎರಡು ವ್ಯಾಲ್ಯೂಸ್, ಇಂಟ್ ಎ, ಇಂಟ್ ಬಿ. ಓಕೆ, ಅಲ್ಲಿಂದ ವಾಪಸ್ ಬಂದಿರೋ ಆನ್ಸರ್ ಅನ್ನ ಸ್ಟೋರ್ ಮಾಡಕ್ಕೆ ವಿ ಹ್ಯಾವ್ ಸಿ. ಓಕೆ, ಈಗ ಯೂಸರ್ಗೆ ಹೇಳ್ರಿ ಎ ಅಂಡ್ ಬಿ ವ್ಯಾಲ್ಯೂ ಎಂಟರ್ ಮಾಡಿ ಅಂತ. ಇಲ್ಲಾಂದ್ರೆ ನೀವಾಗೆ ಸಮ್ ವ್ಯಾಲ್ಯೂಸ್ ಯು ಟೇಕ್. ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 10. ಓಕೆ, ನಾವು ಕಾಲ್ ದ ಫಂಕ್ಷನ್ ಸಿ ಈಸ್ ಈಕ್ವಲ್ ಟು ಆಡ್ ಆಫ್ ಎ ಕಾಮ ಬಿ. ಅಂದ್ರೆ ದೇರ್ ಆರ್ ಆರ್ಗ್ಯುಮೆಂಟ್ಸ್ ಇರ್ತಾವೆ. ಇವುಗಳನ್ನ ನಾವು ಪಾಸ್ ಮಾಡ್ತೀವಿ ಫಂಕ್ಷನ್ ಡೆಫಿನಿಷನ್ಗೆ. ಅಲ್ಲಿಂದ ಬರೋ ಆನ್ಸರ್ ಎದರಲ್ಲಿ ಸ್ಟೋರ್ ಆಗುತ್ತೆ? ಸಿ ನಲ್ಲಿ. ಪ್ರಿಂಟ್ ಎಫ್. ಇದನ್ನ ಪ್ರಿಂಟ್ ಮಾಡಿಬಿಡಿ. ಎಡಿಷನ್ ಈಸ್ ಈಕ್ವಲ್ ಟು %d/n. ವೇರ್ ಇಸ್ ದ ರಿಸಲ್ಟ್? ಸಿ. ಓಕೆ, ಲೆಟ್ ಅಸ್ ರೈಟ್ ದಿ ಎಕ್ಸಾಕ್ಟ್ ಡೆಫಿನಿಷನ್. ಫಂಕ್ಷನ್ ಡೆಫಿನಿಷನ್ ಅನ್ನ ಬರೆಯೋಣ. ಇಂಟ್ ಆಡ್ ಇಂಟ್ ಎ ಇಂಟ್ ಬಿ. ಈಗ ಆಕ್ಚುಯಲ್ ಎ ಅಂಡ್ ಬಿ ವ್ಯಾಲ್ಯೂಸ್ ಎಲ್ಲಿಂದ ಬಂತು? ಕಾಲರ್ ಇಂದ ಬಂತು. ಫಂಕ್ಷನ್ ಕಾಲ್ ಅಲ್ಲಿ ಎ ಕಾಮ ಬಿ ಅಂತ ನಾವು ಏನು ಹಾಕಿದ್ವಿ, ಆಡ್ ಆಫ್ ಎ ಕಾಮ ಬಿ, ಆ ವ್ಯಾಲ್ಯೂಸ್ ಪಾಸ್ ಆಗಿ ಇಲ್ಲಿ ಬಂತು. ನೆಕ್ಸ್ಟ್, ಈಗ ಆಕ್ಚುಯಲ್ ಎಡಿಷನ್ ಆಗಬೇಕು. ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅನದರ್ ವೇರಿಯೇಬಲ್ ಕಾಲ್ಡ್ ಇಂಟ್ ಝಡ್. ಝಡ್ ಈಕ್ವಲ್ ಟು ಎ ಪ್ಲಸ್ ಬಿ. ಅಂಡ್ ರಿಟರ್ನ್ ಆಗ್ಬೇಕಲ್ಲ. ಏನ್ ರಿಟರ್ನ್ ಆಗಬೇಕು? ಝಡ್. ರಿಟರ್ನ್ ಝಡ್. ಓಕೆ, ಫಾರ್ ಎಕ್ಸಾಂಪಲ್ ಹೌ ಇಟ್ ವರ್ಕ್ಸ್ ಅಂತ ನೋಡೋಣ. ಫಂಕ್ಷನ್ ಡಿಕ್ಲರೇಷನ್ ಮಾಡಿದ್ದೀರಿ. ಎ ಈಕ್ವಲ್ ಟು 5 ಇದೆ, ಬಿ ಈಕ್ವಲ್ ಟು 10 ಇದೆ. ಸಿ ಈಕ್ವಲ್ ಟು ಆ್ಯಡ್ ಆಫ್ ಎ ಬಿ ಅಂದ ತಕ್ಷಣ ಆ್ಯಡ್ ಅಂತ ಕಾಲ್ ಆಗೇ ಬಿಡುತ್ತಲ್ಲ. ಎ ನಲ್ಲಿ ಏನಿದೆ? 5 ಇದೆ, ಬಿ ನಲ್ಲಿ 10 ಇದೆ. ಆ್ಯಡ್ ಅಂತ ಕಾಲ್ ಆದ್ರೆ ವೇರ್ ಇಟ್ ಗೋಸ್? ಎಕ್ಸಾಕ್ಟ್ಲಿ ಇಟ್ ಗೋಸ್ ಹಿಯರ್. ಅಲ್ಲಿರೋ 5 ವ್ಯಾಲ್ಯೂ ಎಲ್ಲಿ ಕಾಪಿ ಆಗುತ್ತೆ? ಈ ಎ ನಲ್ಲಿ ಕಾಪಿ ಆಗುತ್ತೆ. ಯು ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸ್, ಯು ಕ್ಯಾನ್ ಟೇಕ್ ಇಟ್ ಆಸ್ ವೈ. It is okay if you take different variables. They are just copied values. Just ಇಲ್ಲಿ ಅಲ್ಲಿರೋ ವ್ಯಾಲ್ಯೂ ಇಲ್ಲಿ ಬಂದು ಕಾಪಿ ಆಗುತ್ತಷ್ಟೇ. ಓಕೆ, ನೆಕ್ಸ್ಟ್ ಬಿ ನಲ್ಲಿ ಏನು ಸ್ಟೋರ್ ಆಗುತ್ತೆ? 10. ಇಂಟ್ ಝಡ್ ಅಂತ ಒಂದು ವೇರಿಯೇಬಲ್ ತಗೊಂಡಿವಿ ಬಿಕಾಸ್ ವಿ ನೀಡ್ ಟು ಫೈಂಡ್ ದಿ ಎಡಿಷನ್. ಝಡ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ 5 + 10. 5 + 10. ರಿಟರ್ನ್ ಝಡ್ ಅಂದ್ರೆ ಏನು? ಝಡ್ ಒಳಗಡೆ ಏನು ಬಂತು? 15. ದಿಸ್ 15 ಈಸ್ ರಿಟರ್ನ್ಡ್ ಬ್ಯಾಕ್ ಟು ದ ಕಾಲರ್. ಅಂದ್ರೆ ಸಿ ಒಳಗಡೆ ಏನ್ ಬಂತು? 15. ಸಿಂಪಲ್. ನಾವು ಎಡಿಷನ್ ಈಸ್ ಈಕ್ವಲ್ ಟು ಸಿ. ಎಡಿಷನ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ಆನ್ಸರ್? 15. ವೆರಿ ಸಿಂಪಲ್ ಅಲ್ಲ? ಗೊತ್ತಾಯ್ತಲ್ಲ? ಲೈಕ್ ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದಿ ಕ್ಯಾಟಗರೀಸ್ ಆಫ್ ಫಂಕ್ಷನ್ಸ್. ನೀವು ಎಕ್ಸಾಮ್ ಅಲ್ಲಿ ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು
you should explain it. Don't go for large programs. Small program ಅನ್ನೇ ಕನ್ಸಿಡರ್ ಮಾಡ್ರಿ, ಅದನ್ನೇ ಯೂಸ್ ಮಾಡಿಕೊಂಡು ಎಕ್ಸಾಂಪಲ್ ಕೊಡಬಹುದಲ್ಲ. ಇಟ್ ಈಸ್ ಓಕೆ. No need to use difficult programs to explain functions. Got it? If you have any doubts, you can comment. Thank you.